ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ವೇದಿಕ್ ಮ್ಯಾಥ್ಸ್ ಇನ್ ಕನ್ನಡಗೆ ಸ್ವಾಗತ. ನಾನು 2 ತಿಂಗಳಾದ್ಮೇಲೆ ವೀಡಿಯೋ ಮಾಡ್ತಿರೋದಕ್ಕೆ ಸಾರಿ, ಯಾಕಂದರೆ ಸ್ವಲ್ಪ ಟೈಮ್ ಸಿಗದೇ ಇರೋ ಕಾರಣ ನಾನು ಮಾಡೋಕ್ಕಾಗಲಿಲ್ಲ, ಸಾರಿ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಇನ್ಮೇಲೆ ಮಾಡ್ತಾಯಿರ್ತೀನಿ. ಇವತ್ತು ಸಬ್ಟ್ರಾಕ್ಷನ್, ವೇದಿಕ್ ಮ್ಯಾಥ್ಸಲ್ಲಿ ಸಬ್ಟ್ರಾಕ್ಷನ್ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ನಾವೇನಾದರೂ ಸಬ್ಟ್ರಾಕ್ಷನ್ ಮಾಡೋದಾದರೆ ನಾರ್ಮಲಾಗಿ ಸಬ್ಟ್ರಾಕ್ಷನ್ ಮಾಡೋದಾದರೆ ಇದು ಎಕ್ಸಾಂಪಲ್ ಇದೈತೆ ನೋಡಿ. ಎಕ್ಸಾಂಪಲ್ ಇದು 921 - 389. ಈಗ ನಾವು ಮಾಡೋವಾಗ ಬೋರೋ ತೊಗೊಂಡು ಮಾಡ್ತೀವಿ. ಈಗ 1ಗೆ 1ನ್ನು 11 ಮಾಡಿ, 11 9 ಮೈನಸ್ ಮಾಡಿ 2 ಆಗುತ್ತೆ. ನೆಕ್ಸ್ಟ್ 2ಗೆ 12 ಮಾಡಿ 2ನ ಅದನ್ನು 8 ಮೈನಸ್ ಮಾಡೋದ್ರಲ್ಲಿ 4 ಆಗುತ್ತೆ. 9ಅಲ್ಲಿ 3 ಹೋದರೆ 5 ಆಗುತ್ತೆ. ಸಾರಿ, 12 ಆಗುತ್ತೆ, ಇದು 8 ಆಗುತ್ತಲ್ಲ. 8ಅಲ್ಲಿ 3 ಹೋದರೆ 1 ನಿಮಿಷ, ಸಾರಿ ಆ ಥರ ಅಲ್ಲ, ಅದು ಮಿಸ್ಟೇಕ್ ಆಯಿತು ನನ್ನದೇ. ಈಗ ಇದು 11 ಆಯ್ತಲ್ಲ, ಇದು 1 ಆಗುತ್ತೆ. 2 1 ಆಗುತ್ತೆ. 11ಅಲ್ಲಿ 9 ಹೋದರೆ 2 ಆಗುತ್ತೆ. ಇದು 11 ಆಗುತ್ತೆ, ಇದು 8 ಆಗುತ್ತೆ. 11ಅಲ್ಲಿ 8 ಹೋದರೆ 3 ಆಗುತ್ತೆ. 8ಅಲ್ಲಿ 3 ಹೋದರೆ 5 ಆಗುತ್ತೆ. 532 ಆನ್ಸರ್ ಬಂದಿದೆ. ಈಗ ವೇದಿಕ್ ಮ್ಯಾಥ್ಸಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದೇ ವೇದಿಕ್ ಮ್ಯಾಥ್ಸಲ್ಲಾದರೆ ಈ ಥರ ಆಗುತ್ತೆ. ಒಂದು ನಿಮಿಷ. ವೇದಿಕ್ ಮ್ಯಾಥ್ಸಲ್ಲಿ ಒಂದು ಟ್ರಿಕ್ ಇದೆ, ಈಸಿಯಾಗಿ. ಈಗ ಬೋರೋ ಮಾಡ್ಕೊಂಡು ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ. ಸಿಂಪಲ್ ಟ್ರಿಕ್ ಏನಂದರೆ, ನಾವು ಅಡಿಷನ್ ಮಾಡೋದು, ಆದರೆ ಅದು ಆನ್ಸರ್ ಸಬ್ಟ್ರಾಕ್ಷನಿಗೆ ಬರುತ್ತೆ. ಸೇಮ್ ಎಕ್ಸಾಂಪಲ್ ಇದೇ ಇರುತ್ತೆ. ಇದರಿಂದ ನೋಡೋಣ ಇರಿ. ಈಗ ಇದು ಮೇಲೆ ಬೋರೋ ತೊಗೊಂಡ್ರೆ 11 ಆಗುತ್ತೆ. 1ನ ಇಲ್ಲಿ ಬರ್ಕೊಳ್ಳೋದು ಬದಲು ಇಲ್ಲಿ ಬರ್ಕೊಳ್ಳೋಣ. 1 ಬರ್ಕೊಂಡ್ವಾ. ಒಂದು ನಿಮಿಷ, ಇನ್ನೊಂದು ಸ್ವಲ್ಪ ದಪ್ಪ ಇರಲಿ. 1 ಬರ್ಕೊಂಡ್ವಾ. ಈಗ 9ಅಲ್ಲಿ 9ಗೆ 11ಗೆ ಎಷ್ಟು ಡಿಫ್ರೆನ್ಸ್ ಇದೆ? 9 + 2 11 ಆಗುತ್ತಲ್ಲ, 2 ಬರೀರಿ ಇಲ್ಲಿ. ಈಗ ಇದು 8 + 1 ಎಷ್ಟಾಯಿತು? 8 + 1 ಎಷ್ಟಾಯಿತು? 9 ಆಯಿತು. ಈಗ ಇದು 9 ದೊಡ್ಡ ಸಂಖ್ಯೆ ಇದ್ದರೆ ಸಣ್ಣ ಸಂಖ್ಯೆನ ಮೈನಸ್ ಮಾಡೋಕ್ಕಾಗಲ್ವಲ್ಲ. ಈಗ 4ಅಲ್ಲಿ 2 ಇಲ್ಲ 3 1 ಇದನ್ನೇ ಮೈನಸ್ ಮಾಡೋಕ್ಕಾಗುತ್ತೆ, ಇಲ್ಲ ಬೋರೋ ತೊಗೋಬೇಕಾಗುತ್ತೆ. ಈಗ ಬೋರೋ ತೊಗೊಳೋದಿಲ್ವಲ್ಲ, ಅದಕ್ಕೆ ಈಗ ಇವೆರಡೂ ಆ್ಯಡ್ ಮಾಡಿ ಇದು 2 ಇಂದ ಇದು ಮಾಡೋಕ್ಕಾಗಲ್ಲ, ಅದು 12 ಆಗುತ್ತೆ. ಈ 1ನ ಇಲ್ಲಿ ಕೆಳಗೆ ಬರೆಯೋದು, 3 ಕೆಳಗೆ. ಈಗ 8 + 1 9 ಆಯಿತಾ? 9 + 2 9 12 ಆಗೋಕ್ಕೆ ಎಷ್ಟು ಬೇಕು? 3 ಬೇಕು. 3 ಬರೀ. ಈಗ 3 + 1 ಎಷ್ಟಾಯಿತು? 4 ಆಯಿತು. 4 9 ಆಗೋಕ್ಕೆ ಎಷ್ಟು ಬೇಕು? 5 ಬೇಕು. 5 ಬರೀ. ಆನ್ಸರ್ ಬಂತಾ? ಆಗಲೂ ಸೇಮ್ ಇತ್ತಾ? ಈಗೂ ಸೇಮ್ ಆಯಿತಾ? ಸೇಮ್, ಅಷ್ಟೇ, ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 843 - 286. ಇದನ್ನು ಇದು ಸೇಮ್. ಈಗ ಮೇಲೆ ಸಣ್ಣ ಸಂಖ್ಯೆ ಇದೆ, ಕೆಳಗೆ ದೊಡ್ಡ ಸಂಖ್ಯೆ ಇದೆ ಅಲ್ಲ. ಇದನ್ನ ಮೇಲೆ 3 ಇದೆ, ಕೆಳಗೆ 6 ಇದೆ. 3ನ 13 ಮಾಡ್ಕೊಳ್ಳೋಣ. 1ನ್ನು ಇಲ್ಲಿ ಕೆಳಗೆ ಬರೆಯೋಣ. 6 13 ಆಗೋಕ್ಕೆ ಎಷ್ಟು ಬೇಕು? 7 ಬೇಕು. 7 ಬರ್ಕೊಳ್ಳೋಣ. 7 ಇಲ್ಲಿ ಇದು 8 + 1 9 ಆಗುತ್ತೆ. ಇದು 4 ಅದಕ್ಕಿಂತ ಸಣ್ಣ ಸಂಖ್ಯೆ, ಅದಕ್ಕೆ 4ನ್ನು 14 ಮಾಡ್ಕೊಳ್ಳೋಣ. 1ನ್ನು ಇಲ್ಲಿ ಬರೆಯೋಣ. 8 + 1 9 14 ಆಗೋಕ್ಕೆ ಎಷ್ಟು ಬೇಕು? 5 ಬೇಕು. 5 ಆಯಿತಾ? ಈಗ 2 + 1 3 8 ಆಗೋಕ್ಕೆ ಎಷ್ಟು ಬೇಕು? 5 ಬೇಕು. ಓಕೆನಾ? ಈಗ ಇನ್ನೊಂದು ಸಲ ಚೆಕ್ ಮಾಡೋಣ ಬೇಕಂದರೆ. ಎಷ್ಟದು? 843 - 286. 843 - 286. ಚೆಕ್ ಮಾಡೋಣ. ಬೋರೋ ತೊಗೊಂಡು 313 ಆಗುತ್ತೆ. 13 - 6 7 ಆಗುತ್ತೆ. ಈಗ ಇದು 3 ಆಗುತ್ತಲ್ಲ, ಇದು 13 ಆಗುತ್ತೆ, ಇದು 7 ಆಗುತ್ತೆ.
13ಲ್ಲಿ 8 ಹೋದರೆ ಎಷ್ಟಾಗುತ್ತೆ? 3 - 5 5 ಆಗುತ್ತೆ. ಈಗ 7ಲ್ಲಿ 2 ಹೋದರೆ 5 ಆಗುತ್ತೆ. 557. ಇಲ್ಲಿ ಎಷ್ಟೈತೆ? ಇಲ್ಲೂ 557 ಐತೆ. ಇಷ್ಟೇ ಸಿಂಪಲ್, ಎಲ್ಲ ಇದೇ ಥರ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್. ಈ ಸತಿ ಲೇಟ್ ಮಾಡಲ್ಲ, ಈ ಸತಿ ಜಲ್ದಿ ಮಾಡ್ತೀನಿ. ಸಾರಿ ಫಾರ್ ಲೇಟ್ ಮಾಡಿದ್ದಕ್ಕೆ ಸಾರಿ. ಥ್ಯಾಂಕ್ ಯು.